ನಮಸ್ತೆ ಎಲ್ಲರಿಗೂ. ಈಗೇನ ಮಹಾವತಾರ್ ಫೌಂಡೇಶನ್ ಇಂದ ಹಾಗೂ ಮಧ್ಯಾಹ್ನ ಸೆಷನ್ ವೆಂಕಟರಮಣ ಸರ್ ನನಗೆ ಅವಕಾಶ ಕೊಟ್ಟು ನನಗೆ ಅಪ್ಡೇಟ್ ಆಗಲು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಅಗ್ನಿಹೋತ್ರ ಪ್ರಕ್ರಿಯೆ ಬಗ್ಗೆ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಗ್ನಿಹೋತ್ರ ಅಂತಂದ್ರೆ ಅದ್ರ ಬಗ್ಗೆ ಹಿನ್ನೆಲೆಯನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಅಗ್ನಿಹೋತ್ರ ಅಂದ್ರೆ ಅಗ್ನಿ ತತ್ವ. ನಮ್ಮ ದೇಹದಲ್ಲಿ ಈಗಾಗಲೇ 5 ತತ್ವಗಳಿದೆ ಅಂತ ಎಲ್ಲರಿಗೂ ಗೊತ್ತು. ಅದರಲ್ಲಿ ಅಗ್ನಿ ತತ್ವ ಹೆಬ್ಬೆರಳು ಅಂತ ಹೇಳ್ತೀವಿ. ಇನ್ನು 4 ತತ್ವಗಳು ಜಲತತ್ವ, ಮತ್ತೆ ಭೂಮಿ ತತ್ವ, ಆಕಾಶ ತತ್ವ, ವಾಯು ತತ್ವ. ಇವು 4 ನೋಡ್ರಿ ಮಾಸ್ಟರ್ಸ್, ಎಲ್ಲರಿಗೂ ಗೊತ್ತು ಅಗ್ನಿ ಒಂದು ಸಪರೇಟ್ ಇದೆ ನಮ್ ಕೈ ಬೆರಳಲ್ಲಿ. ಅಂದ್ರೆ ಅಗ್ನಿಗೆ ಅಷ್ಟೊಂದು ತಾಕತ್ತಿದೆ. ಅಗ್ನಿ ಎಲ್ಲರನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತೀವಲ್ಲ. ಅಗ್ನಿಯಿಂದ ನಮ್ಮಲ್ಲಿ ಇರುವಂತ ನಮ್ಮ ದೇಹದಲ್ಲಿ ಕೂಡ 5 ತತ್ವ ಇದೆ, ನಮ್ಮ ಹೊರಗಡೆನು 5 ತತ್ವ ಇದೆ ಅಂತ ಗೊತ್ತು. ಈಗ ಆಲ್ರೆಡಿ ನಾವೆಲ್ಲಾ ತತ್ವಗಳನ್ನ ಪೊಲ್ಯೂಟ್ ಮಾಡ್ಬಿಟ್ಟಿದ್ವಿ. ನೀರು ಜಲತತ್ವ ಪೊಲ್ಯೂಷನ್ ಆಗಿದೆ, ವಾಯು ತತ್ವ ಪೊಲ್ಯೂಷನ್ ಆಗಿದೆ, ಮತ್ತೆ ಆಕಾಶ ಮತ್ತೆ ಭೂತತ್ವ ಎಲ್ಲವೂ ಕೂಡ ನಾವು ಪೊಲ್ಯೂಟ್ ಮಾಡಿ. ಆದ್ರೆ ಅಗ್ನಿ ಮಾತ್ರ ನಾವು ಪೊಲ್ಯೂಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಗ್ನಿ ಅವ್ರ ಹತ್ರ ಹೋದಾಗ ಅದು ಅವರನ್ನ ಬದಲಾವಣೆ ಮಾಡುತ್ತೆ ಹೊರತು ತಾನು ಯಾವುದೇ ರೀತಿಯಾಗಿ ಪೊಲ್ಯೂಟ್ ಆಗುದಿಲ್ಲ. ಯಾಕಂದ್ರೆ ಆ ಬೆಂಕಿಯನ್ನ ನಾವು ಹಚ್ಚಿದಾಗ ನೋಡಿ, ಅಲ್ಲಿ ಏನೋ ವಸ್ತು ಬೆಂಕಿಯಲ್ಲಿದ್ದಾಗ ವಸ್ತು ಅದು ಆಕಾರ ತಪ್ತೈತಿ, ಆದ್ರೆ ಬೆಂಕಿ ಮಾತ್ರ ತನ್ನ ಆಕಾರವನ್ನ ಯಾವುದೇ ಕಾರಣಕ್ಕೂ ತಪ್ಸಲ್ಲ. ಅಷ್ಟೊಂದು ಶಕ್ತಿಯುತವಾದ ಅಗ್ನಿ. ಈಗ ಮತ್ತೆ ನಮ್ಮ ಮೂಲಾಕ್ಷರಗಳನ್ನ ನಾವು ನೋಡಿದಾಗ ಮೊದಲನೇ ಅಕ್ಷರ ಅ ಅಂದ್ರ ಅಗ್ನಿಗೆ ಅಷ್ಟೊಂದು ಶಕ್ತಿ. ಮೊದಲನೇ ಸ್ಥಾನ ತತ್ವಗಳಲ್ಲಿ ಮೊದಲನೇ ಸ್ಥಾನ ಅಗ್ನಿ. ಅಗ್ನಿ ತತ್ವ ಇರುವಂತ ಅಗ್ನಿಹೋತ್ರವನ್ನ ನಾವು ಯಾಕೆ ಮಾಡ್ಬೇಕಂದ್ರೆ, ಈಗೆಲ್ಲವೂ ಪೊಲ್ಯೂಷನ್ ಆಗಿದೆ ಅಂತ ನಾವು ಹೇಳ್ತೀವಿ. ಈಗ ನಾವು ಕಂಡ್ಕೋತೀವಿ ನಮ್ಮ ದೇಹದಲ್ಲಿ ಸಾಕಷ್ಟು ಅನಾರೋಗ್ಯಗಳನ್ನ ನೋಡ್ತೀವಿ. ಮತ್ತೆ ಏನು ನಮ್ಮ ಪರಿಸರದಲ್ಲಿ ಕೂಡ ನಾವು ಕೆಟ್ಟ ಕೆಟ್ಟ ಘಟನೆಗಳನ್ನ ನೋಡ್ತಾ ಇದ್ದೇವೆ. ಭೂಕಂಪ ಮತ್ತು ನೆರೆ ಹಾವಳಿ ಇಂಥವು ಬಹಳಷ್ಟು, ಮತ್ತೆ ಯುದ್ಧಗಳು ಇವನ್ನೆಲ್ಲ ನೋಡ್ತಾ ಇದ್ದೀವಲ್ಲ. ಇದಕ್ಕೆಲ್ಲ ಕಾರಣ ಏನಂದ್ರೆ ನಮ್ಮಲ್ಲಿ ಇರುವಂತ ತತ್ವಗಳು ಏನು ತತ್ವ, ವಾಯು ತತ್ವ ಆತು, ಭೂತತ್ವ ಆತು, ಆಕಾಶ ತತ್ವ ಎಲ್ಲ ಪೊಲ್ಯೂಷನ್ ಆಗಿ ಅದರದ್ದು ಇಫೆಕ್ಟ್ ನಮ್ಮ ಮೇಲೆ ಆಗ್ತಾ ಇದೆ. ನಮ್ಮ ಬಾಡಿ ಮೇಲೆ ಅಷ್ಟೇ ಅಲ್ಲ, ನಮ್ಮ ಜೀವಚರಗಳಿಗೂ ಕೂಡ ಆಗ್ತಾ ಇದೆ. ಅದನ್ನ ನಾವು ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಅಂತ ಅನ್ನೋದನ್ನ ಅಗ್ನಿಹೋತ್ರ ಮಾಡೋದ್ರ ಮೂಲಕ ನಾವು ಈ ತತ್ವಗಳನ್ನ ಮತ್ತು ನಮ್ಮ ಸುತ್ತಮುತ್ತ ಇರುವ ವಾಯುವನ್ನ ಮತ್ತು ನಮ್ಮ ಮನೆಯಲ್ಲಿ ಇರುವಂತ ವಾಯುವನ್ನ, ನಮ್ಮ ಮನಸ್ಸಿನಲ್ಲಿರುವಂತ ನೆಗೆಟಿವ್ ಯೋಚನೆಗಳನ್ನ ಇವನ್ನೆಲ್ಲ ಕಡಿಮೆ ಮಾಡ್ಬೋದು ಅಗ್ನಿಹೋತ್ರ ಮಾಡೋದ್ರಿಂದ. ಅದಕ್ಕೆ ಅಗ್ನಿಹೋತ್ರ ಪ್ರಕ್ರಿಯೆಯನ್ನ ಏನ್ ಮಾಡ್ಬೇಕಂತ ನಾನು ತೋರಿಸ್ತೀನಿ. ಅಗ್ನಿಹೋತ್ರ ಪ್ರಕ್ರಿಯೆಗೆ ಬೇಕಾಗುವಂತ ಸಾಮಗ್ರಿಗಳನ್ನು ಮೊದ್ಲು ನಾನು ತಿಳಿಸ್ತೀನಿ. ಮೊದಲನೇದಾಗಿ ಇದು ಅಗ್ನಿಹೋತ್ರ ತಟ್ಟೆ ಕಾಣ್ತಾ ಇದೆಯಲ್ವಾ? ಸ್ವಲ್ಪ ಮೇಲೆ ತಗೊಳ್ಳಿ, ಸ್ವಲ್ಪ ಮೇಲಕ್ಕೆ. ಇಲ್ಲ, ಇನ್ನ ಓಕೆ, ಅಲ್ಲಿ ಓಕೆ. ಇದು ಅಗ್ನಿಹೋತ್ರ ತಟ್ಟೆ ಯಾವ ಆಕಾರದಲ್ಲಿದೆ ಅಂದ್ರೆ ಪಿರಮಿಡ್. ನಾವು ಈ ಆಕಾರ ನೋಡ್ತೇವಲ್ಲ, ಅದರ ಉಲ್ಟಾ ಪಿರಮಿಡ್ ಆಕಾರದಲ್ಲಿದೆ. ಅಂದ್ರೆ ನಾವು ಪಿರಮಿಡ್ ಅನ್ನ ಈ ರೀತಿ ಹಾಕಿದಾಗ ಎನರ್ಜಿ ಒಂದೇ ಕಡೆ ಫ್ಲೋ ಆಗಿ ನಮ್ಗೆ ನಮ್ಮ ಎನರ್ಜಿನ ಹೆಚ್ಚಿಗೆ ಮಾಡ್ತೇವೆ. ಆದ್ರೆ ಇಲ್ಲಿ ಅಗ್ನಿಯನ್ನ ನಾವು ಈ ರೀತಿ ಇಟ್ಟಾಗ ಇಲ್ಲಿ ಕೊಡುವಂತ ಅಗ್ನಿಹೋತ್ರ ಮಾಡೋದ್ರಿಂದ ಅದರ ಎನರ್ಜಿ ಹೊರಗಡೆ ಎಲ್ಲ ವಾಯು ತುಂಬಾ ನಮ್ಮ ದೇಹಕ್ಕೆಲ್ಲ ಸಂಚರಿಸಿ ಅದು ಕೂಡ ಅದೇ ರೀತಿ ಪ್ರಕ್ರಿಯೆಯನ್ನು ಮಾಡ್ತೈತಿ. ನಂತರ ಅದಕ್ಕೆ ಬೇಕಾಗುವಂತ ಇನ್ನೊಂದು ಅದಂದ್ರೆ ನಮ್ಮ ಆಕಳಿನಿಂದ ಮಾಡಿದಂತ ಬೆರಣಿ ಮಾತ್ರ, ಆಕಳ ಸಗಣಿಯಿಂದ ಮಾಡಿದಂತ ಬೆರಣಿ, ಮತ್ತ ಆಕಳ ತುಪ್ಪ ಮತ್ತು ಕರ್ಪೂರ, ಪಚ್ಚ ಕರ್ಪೂರ. ಇವು 5 ಐಟಮ್ ಮೇನು ಅಗ್ನಿಹೋತ್ರ ಮಾಡ್ಲಿಕ್ಕೆ. ಗೋಯಿಂದ ಭರಣಿ ಬೇಕು, ಮತ್ತೆ ಬೇರೆ ಯಾವ್ದು ಬೇಡ. ಮತ್ತೆ ಇದನ್ನ ನಾವು ಅಗ್ನಿಹೋತ್ರ ಮಾಡ್ತೀವಿ ಒಂದು ತಟ್ಟೆಯಲ್ಲಿ ಮಾಡೋದು, ಚಿಪ್ನಲ್ಲಿ ಮಾಡೋದು, ಆ ಟೈಪ್ ಮಾಡೋದು ಬೇಡದು. ಯಾಕೆಂದ್ರೆ ಅದರಲ್ಲಿ ತಾಮ್ರದ ಪಾತ್ರೆ ಇರೋದ್ರಿಂದ ಅಲ್ಲಿ ಕೊಡುವಂತ ಒಂದು ಎನರ್ಜಿ ಅದು ನಮ್ಗೆಲ್ಲ ನೆಗೆಟಿವ್ ಯೋಚನೆಗಳಂತ ತೆಗಿಲಿಕ್ಕೆ ತುಂಬಾ ಆದ್ದರಿಂದ ನೀವು ಅಗ್ನಿಹೋತ್ರ ಕುಂಡದಲ್ಲೇ ಅದನ್ನ ಮಾಡ್ಬೇಕು. ನಾವು ತಟ್ಟೆಯಲ್ಲಿ ಮಾಡ್ತೇವಿ, ಚಿಪ್ನಲ್ಲಿ ಮಾಡ್ತೇವೆ ಅಂದ್ರೆ ಅಷ್ಟು ಎನರ್ಜಿ ಬರಲ್ಲ. ಅದು ಮೊದ್ಲೇದಾಗಿ ನಾವು ಅಗ್ನಿಹೋತ್ರ ಮಾಡ್ಬೇಕಾದ್ರೆ ಈ ಇದು ನಾ ಇಟ್ಟಿದ್ದು ಕಾಣ್ತಿದಿಲ್ಲ? ಕಾಣ್ತಾ ಇದೆ ಮೇಡಮ್. ಇದು ಅಗ್ನಿಯನ್ನ ನಾವು ಮಾಡ್ಬೇಕಾದ್ರೆ ಇದಕ್ಕೆ ಈ ರೀತಿಯಾಗಿ ಹುರುಳುಗಳನ್ನು ಈ ರೀತಿ ಇಟ್ಕೋಬೇಕು, ಕ್ರಾಸ್ ಮಾಡಿ. ಅಂದ್ರೆ ಒಂದು ಈ ಟೈಪ್ ಮತ್ತೊಂದು ಇಟ್ಕೊಂಡು ಅದರಲ್ಲಿ ಮಧ್ಯೆ ನಾವು ಈಗ ಒಂದು ಟೈಮ್ ಇದೆ ಅದಕ್ಕೆ ಅಗ್ನಿಹೋತ್ರ ಮಾಡ್ಬೇಕಾದ್ರೆ. ಮಾರ್ನಿಂಗ್ ಟೈಮ್ ನಲ್ಲಿ, ಬೆಳಗಿನ ಸೂರ್ಯೋದಯ ಟೈಮ್
ಮತ್ತ ಸೂರ್ಯಾಸ್ತ ಟೈಮ್ ನಲ್ಲಿ ಅಗ್ನಿಹೋತ್ರ ಮಾಡ್ಬೇಕು. ಸೂರ್ಯೋದಯ ಅಂದ್ರೆ ನಿಮ್ ಸ್ಥಳಗಳಿಗೆ ಸಂಬಂಧಿಸಿದಂತೆ ಕ್ಯಾಲೆಂಡರ್ ನಲ್ಲಿ ಸೂರ್ಯೋದಯ ಇರುತ್ತೆ ಮತ್ತೆ ಸೂರ್ಯಾಸ್ತ ಇರುತ್ತೆ. ಆ ಟೈಮ್ಗೆ ಮೊದ್ಲು ಒಂದ್ 2-3 ನಿಮಿಷ ಅಗ್ನಿಯನ್ನ ಸ್ಪರ್ಶ ಮಾಡ್ಬೇಕು. ಅಗ್ನಿ ಸ್ಪರ್ಶ ಮಾಡಿದ ನಂತರ ಏನು ಸೂರ್ಯೋದಯ ಟೈಮ್ ತಮ್ಮ ಏನು ಕ್ಯಾಲೆಂಡರ್ ಕೊಟ್ಟಿರ್ತಾರ ಆ ಟೈಮ್ಗೆ ಸರಿಯಾಗಿ ಸ್ವಾಹ ಅಂದ್ರ ಅಗ್ನಿಗೆ ನಾವು ಏನ್ ಮಾಡ್ಬೇಕು, ಹವಿಸ್ಸನ್ನ ಹಾಕ್ಬೇಕು. ಅದಕ್ಕೆ ಬೇಕಾಗುವಂತವು ಅಕ್ಕಿ ಕಾಳು. ಅಕ್ಕಿ ಕಾಳನ್ನ ಯಾಕೆ ಆರಿಸ್ಕೊಂಡಿದ್ದಾರಪ್ಪ ಅಂತಂದ್ರೆ ಅಕ್ಕಿ ಎಲ್ಲ ಕಡೆಗೂ ಸಿಗುವಂತ ಧಾನ್ಯ. ಎಲ್ಲಾ ದೇಶ ವಿದೇಶ ಎಲ್ಲಾ ಕಡೆನೂ ಇದು ಸಿಗ್ತೈತಿ. ಜೋಳ ಗೋಧಿ ಯಾವ ರೀತಿ ನಾವು ಬೆಳೆದಲ್ಲಿ ಮಾತ್ರ ಸಿಗ್ತದೆ, ಆದ್ರೆ ಅಕ್ಕಿ ಮಾತ್ರ ಎಲ್ಲ ಕಡೆಗೆ ಸಿಗುವಂತ ಧಾನ್ಯ, ಸಂಪೂರ್ಣವಾದ ಧಾನ್ಯ ಅಂತಂದು ಅದನ್ನ ಮಾಡ್ಕೊಂಡಿದ್ರು. ಅದಕ್ಕೆ ಅಕ್ಕಿ ಕಾಳಿಗೆ ನಾವು ತುಪ್ಪವನ್ನ ಬೆರೆಸಿ ಪಕ್ಕದಲ್ಲಿ ಇಟ್ಕೋಬೇಕು. ಈ ರೀತಿ ತುಪ್ಪ ಬೆರೆಸಿ ಇಟ್ಕೊಳ್ಬೇಕು. ನಂತರ ಇದಕ್ಕೆ ಸ್ಪರ್ಶ ಮಾಡುವ ಪೂರ್ವದಲ್ಲಿ ಅಗ್ನಿಗೆ ಸ್ಪರ್ಶ ನಾವು ಏನು ಇದಕ್ಕೆ ಸ್ಪರ್ಶ ಮಾಡೋ ಪೂರ್ವದಲ್ಲಿ ನಮಗೆ ಏನ್ ಸಂಕಲ್ಪ ಬೇಕು, ನಮ್ಮ ಮನಸ್ಸಿನಲ್ಲಿ ಏನಾದ್ರೂ ಒಂದು ಸಂಕಲ್ಪವನ್ನು ಇಟ್ಕೊಂಡು ಅದಕ್ಕೆ ನಮಸ್ಕಾರ ಮಾಡಿ ನಾವು ಅಗ್ನಿಯನ್ನ ಸ್ಪರ್ಶ ಮಾಡ್ಬೇಕು. ಅಗ್ನಿ ಸ್ಪರ್ಶ ಮಾಡಿದ ನಂತರ ಒಂದ್ 2-3 ನಿಮಿಷ ಮೊದ್ಲೇ ಅಂದ್ರ ಸೂರ್ಯೋದಯ ಟೈಮ್ ಇರ್ಲಿ ಸೂರ್ಯಾಸ್ತ ಟೈಮ್ ಇರ್ಲಿ ಒಂದ್ 2-3 ನಿಮಿಷ ಮೊದ್ಲೇ ಅಗ್ನಿ ಸ್ಪರ್ಶ ಮಾಡ್ಬೇಕು. ಅಗ್ನಿ ಸ್ಪರ್ಶ ಮಾಡಿದ ತಕ್ಷಣ ನಾವು ಒಂದ್ ಮಂತ್ರವನ್ನ ಹೇಳ್ಬೇಕು. ಅದು ಮೃತ್ಯುಂಜಯ ಮಂತ್ರ ಇರ್ಬೋದು ಅಥವಾ ಗಾಯತ್ರಿ ಮಂತ್ರ. ನಾನು ಹೇಳ್ತೀನಿ, ನಿಮ್ಗೆ ಸಾಧ್ಯ ಆದ್ರ ಹೇಳಿ, ಇಲ್ಲಾಂದ್ರೆ ನೀವು ಅಲ್ಲೇ ಹೇಳ್ಕೋಬಹುದು. ಈಗ ನಾನು ಅಗ್ನಿ ಸ್ಪರ್ಶವನ್ನ ಮಾಡ್ತೀನಿ. ಇಲ್ಲಿ ಸಂಕಲ್ಪ ಮಾಡ್ಕೊಳ್ತೀನಿ ನಾನು. ಅಂದ್ರೆ ನಾವು ಸಂಕಲ್ಪ ಯಾವ ರೀತಿ ಇರ್ಬೇಕಂತಂದ್ರೆ ಬರೇ ಸ್ವಂತಕ್ಕಾಗಿ ಸಂಕಲ್ಪ ಇಟ್ಕೊಳ್ರಿ, ಅದು ನಿಜ. ಯಾಕೆಂದ್ರೆ ನಮ್ಮಲ್ಲಿರುವಂತ ಮೊದ್ಲು ತೊಂದರೆಗಳು ನಿವಾರಣೆ ಆಗ್ಬೇಕು. ಅದಕ್ಕಿಂತ ನಾವು ಜಗತ್ತಿಗೆ ಒಳ್ಳೆಯದಾಗಬೇಕು ಮತ್ತ ನಮ್ಮ ನೆರೆಹೊರೆಯವರಿಗೆ ಒಳ್ಳೇದಾಗಬೇಕು ಅಂತ ಸಂಕಲ್ಪಗಳನ್ನ ಇಟ್ಕೊಂಡಾಗ ಅದೇನಾಗತಿ, ಆ ಮಂತ್ರದಲ್ಲೇ ಹೇಳಿದಾರೆ ಪ್ರಜಾಪತಿ ಅಂದ್ರೆ ನಿನ್ನನ್ನ ನಾ ದೇವ್ರು ಮಾಡ್ಬಿಡ್ತಾನೆ, ನೀ ಏನ್ ಬೇಕು ನೀನ ತಗೋ ಅಂತ ಅನ್ನೋದು ಮಂತ್ರದಲ್ಲಿದೆ. ಆ ರೀತಿ ನಾವು ದೊಡ್ಡದಾದ ಸಂಕಲ್ಪಗಳನ್ನ ಇಟ್ಕೊಂಡು ಈ ಪ್ರಕ್ರಿಯೆಯನ್ನ ಮಾಡ್ಬೇಕು. ಈಗ ನಾನು ಅಗ್ನಿ ಸ್ಪರ್ಶ ಮಾಡ್ತಾ ಇದ್ದೀನಿ. ಕಾಣ್ತಾ ಇದೆಯಲ್ಲ ಸರ್? ಕಾಣ್ತಿದ್ಯಾ? ಕಾಣ್ತಾ ಇದೆ. ಅಗ್ನಿ ಸ್ಪರ್ಶ ಈಗ ಆಲ್ರೆಡಿ ನಾನು ಹಾಕಿದ್ ನಿಮ್ಗೆ ತೋರಿಸಿದ್ನಲ್ಲ ಯಾವ ರೀತಿ ಇದೆ ಅಂತಂದು. ಕಾಣ್ತಾ ಇದೆಯಾ? ಇನ್ ಸ್ವಲ್ಪ ಹಿಂದಕ್ಕೆ, ಇನ್ನೊಂದ್ ಸ್ವಲ್ಪ ಈಗ ಆಲ್ರೆಡಿ ನಾ ಬೆರಣಿ ಮತ್ತೆ ತುಪ್ಪ ಮತ್ತು ಕರ್ಪೂರ, ಪಚ್ಚ ಕರ್ಪೂರನ್ನ ಹಾಕಿ ಇಟ್ಟಿದ್ದೇನೆ. ಈಗ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಅಗ್ನಿ ಸ್ಪರ್ಶ ಮಾಡಿ. ಓಕೆ. ಅಗ್ನಿ ಸ್ಪರ್ಶ ಮಾಡಕ ಇಲ್ಲಿ ಕಾಣಿಸ್ತಾ ಇದು. ಕಾಣಿಸ್ತಾ ಇದೆಯಲ್ಲ ಸರ್? ಈ ಕಡ್ಡಿಯನ್ನ ಅದ್ರಲ್ಲೇ ಹಾಕ್ಬಾರ್ದು, ಕೆಳಗಡೆ ಅಗ್ನಿ ಸ್ಪರ್ಶ ಮಾಡಿ ಕೆಳಗಡೆ ಹಾಕ್ಬಿಡಿ. ಕಾಣಿಸ್ತಾ ಇದೆಯಲ್ಲ? ಸ್ವಲ್ಪ ಈ ಕಡೆ ಈಗ ಕಾಣಿಸ್ತಾ ಇದೆ ನೋಡಿ. ಈಗ ಅಗ್ನಿ ಹತ್ಕೊಂತ ಅವಾಗ ನಾವು ಗಾಯತ್ರಿ ಮಂತ್ರವನ್ನ ಅಥವಾ ಮೃತ್ಯುಂಜಯ ಮಂತ್ರವನ್ನ ಪಠನೆ ಮಾಡಬೇಕು. ಯಾಕಂದ್ರೆ ನಮ್ಗೆ ಇನ್ನೂ ಟೈಮ್ ಇರುತ್ತಲ್ಲ, ಸೂರ್ಯೋದಯ ಟೈಮ್ ಇರುತ್ತಲ್ಲ 2 ನಿಮಿಷ, ಅಲ್ಲಿವರೆಗೆ ನಾವು ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಈ ರೀತಿ ನೀವು 5 ಸಾಲು ಅಥವಾ 11 ಬಾರಿ, ಮತ್ತೆ ಎಷ್ಟು ನಿಮಗೆ ಟೈಮ್ ಇರುತ್ತಲ್ಲ, ಅಂದ್ರೆ ಸೂರ್ಯೋದಯ ಟೈಮ್ ಅಥವಾ ಸೂರ್ಯಾಸ್ತ ಟೈಮ್ ಎಷ್ಟೊತ್ತಿರುತ್ತಲ್ಲ ಅಲ್ಲಿವರೆಗೂ ನೀವು ಆ ಮಂತ್ರವನ್ನ ಪಠನ ಮಾಡ್ತಾ ಇರ್ಬೇಕು. ಅದ್ರ ಜೊತೆ ಅದು ಮತ್ತೆ ಮೃತ್ಯುಂಜಯ ಮಂತ್ರ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವಾ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಈ ಮಂತ್ರ ಆದ್ರೂ ಹೇಳ್ಕೋಬಹುದು. 2 ಮಂತ್ರದಲ್ಲಿ ನಿಮ್ಗೆ ಯಾವ್ದು ಸಾಧ್ಯ ಇದೆ ಅದನ್ನ ನಿಮ್ಗೆ ಎಷ್ಟು ಟೈಮ್ ಇರುತ್ತೆ ಅಷ್ಟೊತ್ತು ಹೇಳ್ಬೇಕು. ನಂತರ ಈಗ ಸೂರ್ಯೋದಯ ಟೈಮ್ 6:26 ಅಂತ ಇರ್ಬೋದು, 6:15 ಆ ಟೈಮ್ ಬಂದ ತಕ್ಷಣ ನೀವೇನ್ ಮಾಡ್ಬೇಕು, ಇನ್ನೊಂದು ಮಂತ್ರ ಇದೆ, ಸಣ್ಣ ಮಂತ್ರ. ಸೂರ್ಯೋದಯ ಟೈಮ್ ಆದ್ರೆ ಬೆಳಗ್ಗೆ ಅದನ್ನ ಸೂರ್ಯೋದಯ ಟೈಮ್ ನಲ್ಲಿ
ಸೂರ್ಯಾಯ ಸ್ವಾಹ ಅಂದ್ರೆ ಈಗ ಅಕ್ಕಿ ಕಾಳು ಮತ್ತೆ ತುಪ್ಪವನ್ನ ಆಲ್ರೆಡಿ ಕಲಿಸಿ ಇಲ್ಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಲ್ಲ, ಈ 3 ಬೆರಳು, ಮಧ್ಯದ ಬೆರಳು, ಉಂಗುರ ಬೆರಳು ಮತ್ತು ಹೆಬ್ಬೆರಳಿನಿಂದ 3 ಬೆರಳಿನಿಂದ ನಿಮ್ಗೆ ಎಷ್ಟು ಬರುತ್ತೆ ಅಕ್ಕಿ ಕಾಳನ್ನ ತೆಗೆದುಕೊಂಡು ಸೂರ್ಯಾಯ ಸ್ವಾಹ ಸ್ವಾಹ ಅಂದಾಗ ಅಕ್ಕಿ ಕಾಳನ್ನ ಈ ಅಗ್ನಿಗೆ ಅರ್ಪಿಸ್ಬೇಕು. ಸೂರ್ಯಾಯ ಇದಂ ನಮಃ ಪ್ರಜಾಪತೆಯೇ ಸ್ವಾಹ ಪ್ರಜಾಪತೆಯೇ ಇದಂ ನಮಃ. ಇಷ್ಟೊಂದು ಇದು ಸೂರ್ಯೋದಯ ಟೈಮ್ನಲ್ಲಿ ಇಷ್ಟ ಹೇಳಿ ಸ್ವಲ್ಪ ತುಪ್ಪವನ್ನ ಅದಕ್ಕೆ ಹಾಕಿ ಅದು ಉರಿಲಿಕ್ಕೆ ಬಿಟ್ಬಿಡ್ಬೇಕು. ಅದಕ್ಕೆ ಅಷ್ಟೇ. ಅದು ಇದೇ ಮಂತ್ರವನ್ನ ನೀವು ಸಾಯಂಕಾಲ ಅಂದ್ರೆ ಸೂರ್ಯಾಸ್ತ ಟೈಮ್ ಮಾಡ್ಬೇಕಾದ್ರೆ ಇದೇ ಪ್ರೊಸೆಸ್ ಮಾಡ್ಬೇಕು. ಅಲ್ಲಿ ಮಂತ್ರ ಸ್ವಲ್ಪ ಚೇಂಜ್ ಇದೆ. ಏನಂದ್ರೆ ಇದನ್ನ 3 ಬೆರಳಲ್ಲಿ ತೆಗೆದುಕೊಂಡು ಅಕ್ಕಿ ಕಾಳು ಮತ್ತು ತುಪ್ಪನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ಆಗ್ನೇಯ ಸ್ವಾಹ ಆಗ್ನೇಯ ಇದಂ ನಮಃ ಪ್ರಜಾಪತೆಯೇ ಸ್ವಾಹ ಪ್ರಜಾಪತೆಯೇ ಇದಂ ನಮಃ ಅಂದ್ರೆ ಮುಗೀತಷ್ಟೇ. ಅಗ್ನಿಹೋತ್ರ ಪ್ರಕ್ರಿಯೆ ಮುಗೀತು. ಈಗ ಅದು ನಿಶ್ಚಲವಾಗಿ ಉರಿತಾ ಇರ್ತಿರ್ತಾರ. 10 ನಿಮಿಷ ಅದನ್ನೇ ನೀವು ನೋಡ್ತಾ ಕೊಡ್ಬೇಕು. ಶಾಂತವಾಗಿ ಅದು ಅಗ್ನಿ ಈ ಏನು 5 ವಸ್ತುಗಳು ಸೇರಿದವಲ್ಲ, ಅಕ್ಕಿ ಏನು ಬೆರಣಿ ಮತ್ತೆ ಆಕಳ ತುಪ್ಪ, ಅಕ್ಕಿ ಕಾಳು ಮತ್ತೆ ಪಚ್ಚ ಕರ್ಪೂರ ಮತ್ತೆ ತಾಮ್ರದ ಪಾತ್ರೆ, ಇವು 5 ವಸ್ತುಗಳು ಸೇರಿ ಅಲ್ಲೊಂದು ರಾಸಾಯನಿಕ ಕ್ರಿಯೆ ನಡೆದು ಅದು ಬಿಡುವಂತ ಏನು ಹೊಗೆ ಮನೆಯ ಸುತ್ತ ಪರಿಸರಿಸ್ತಾ ಇದೆ. ಇದು ನಾವು ಅಗ್ನಿಹೋತ್ರ ಮಾಡಿದ 1 ಕಿಲೋಮೀಟರ್ ವರೆಗೂ ಇದ್ರ ಶಕ್ತಿಯನ್ನ ಅದು ಪರಿಸರಿಸುತ್ತೆ. ನಮ್ಮ ಮನೆಯ ಸುತ್ತ ಅಷ್ಟೇ ಅಲ್ಲ, ನಮ್ಮ ಮನೆಯಿಂದ 1 ಕಿಲೋಮೀಟರ್ ವರೆಗೂ ಅದು ಅಗ್ನಿ ತನ್ನ ಪ್ರಕ್ರಿಯೆಯನ್ನ ಬಿಡ್ತಾ ಹೋಗುತ್ತೆ. ಇದು ಫುಲ್ ಅದು ಉರಿತಾ ಇರ್ಲಿ. ನಂತರ ಅದನ್ನೇನು ತಾವು ಮುಟ್ಟುದು ಬೇಡ, ಏನ್ ಬೇಡ, ಹಂಗೆ ಉರಿತಾ ಇರ್ಲಿ. ಉರಿತಾ ಇದ್ದಾಗ 10 ನಿಮಿಷ ನೀವು ಅದನ್ನ ಕಣ್ಣು ಮುಚ್ಕೊಳ್ದೆ ಅದು ಅಗ್ನಿಯನ್ನ ನೋಡ್ಬೇಕು. ಅಗ್ನಿಯನ್ನ ನೋಡಿ ಮತ್ತೆ ಅದ್ರ ಹತ್ರ ಕೂತು ಕಣ್ಣನ್ನು ಮುಚ್ಕೊಂಡು ನೀವು ದೀರ್ಘ 3 ಬಾರಿ ಉಸಿರಾಟವನ್ನು ಮಾಡಿ ಅಲ್ಲೇ ಧ್ಯಾನ ಪ್ರಕ್ರಿಯೆಯನ್ನ ನಿಮ್ಗೆ ಎಷ್ಟು ಸಾಧ್ಯ ಇದೆ, ಅರ್ಧ ತಾಸು ಆಗ್ಬೋದು, 15 ನಿಮಿಷ ಆಗ್ಬೋದು, ಕಣ್ಣನ್ನು ಮುಚ್ಕೊಂಡು ಧ್ಯಾನ ಪ್ರಕ್ರಿಯೆಯನ್ನ ಮಾಡ್ಬೇಕು. ಇಷ್ಟೊಂದು ಅಗ್ನಿಹೋತ್ರ ಪ್ರಕ್ರಿಯೆ. ಇದು ಅಗ್ನಿಹೋತ್ರ ಮಾಡೋದು ಯಾವ ರೀತಿ ಅಂತ ನಾನು ಹೇಳಿದ್ದಲ್ಲ. ಈ ಅಗ್ನಿಹೋತ್ರ ಮಾಡೋದ್ರಿಂದ ಏನ್ ಪ್ರಯೋಜನ, ಯಾಕೆ ಮಾಡ್ಬೇಕು? ಹಿಂದಿನ ಹಿರಿಯರೆಲ್ಲ ನಾವು ಕೇಳಿದೇವಿ. ನಾವು ಚಿಕ್ಕವರಿದ್ದಾಗ ಸಾಯಂಕಾಲ ಅಥವಾ ಬೆಳಗ್ಗೆ ಧೂಪ ಹಾಕೋದನ್ನ ನೋಡಿದ್ದೇವೆ ನಾವು. ಈಗ ಅದು ಧೂಪ ಇಲ್ಲ, ಊದುಬತ್ತಿ ಹಾಕ್ತಿವಿ ಅಷ್ಟೇ. ಇಲ್ಲ ರೆಡಿಮೇಡ್ ಇವು ಬಂದಿರ್ತಾವ, ಬತ್ತಿಯನ್ನು ಹಾಕ್ಬಿಡ್ತೀವಿ. ಆದ್ರೆ ಅಲ್ಲಿ ಕೂಡ ಇಂಥ ನೆಗೆಟಿವ್ ಯೋಚನೆಗಳು ನಮ್ಮ ಮನೆಯಿಂದ ಹೋಗಿ ಅಲ್ಲಿ ಇರುವಂತ ಪಾಸಿಟಿವ್ ಯೋಚನೆಗಳು ಬರ್ಲಿ ಅಂತಂದು. ಮತ್ತೆ ಈ ಋಷಿ ಮುನಿಗಳೆಲ್ಲರೂ ಕೂಡ ಯಜ್ಞ ಯಾಗಾದಿಗಳನ್ನು ಮಾಡ್ತಿದ್ರು. ಯಾಕೆಂದ್ರೆ ಅವರು ಅಡವಿಯಲ್ಲಿ ಇದ್ಕೊಂಡು ಯಜ್ಞ ಯಾಗಾದಿಗಳನ್ನು ಮಾಡಿದ್ರೆ ಅವ್ರಿಗೆ ವಿಷ ಜಂತುಗಳ ತೊಂದರೆ ಇರ್ಲಿಲ್ಲ, ಕಾಡು ಪ್ರಾಣಿಗಳ ತೊಂದರೆ ಇರ್ಲಿಲ್ಲ. ಅಂದ್ರೆ ಈ ಅಗ್ನಿಹೋತ್ರ ಮಾಡೋದ್ರಿಂದ ನಾವು ಕೂಡ ನಮ್ಮ ಸುತ್ತಮುತ್ತ ಯಾವುದೇ ವಿಷ ಜಂತುಗಳಿದ್ರು ಕೂಡ ಅವು ನಮ್ಗೇನು ತೊಂದರೆ ಮಾಡೋದು ಅಷ್ಟೇ ಅಲ್ಲದೆ ನಮ್ಮಲ್ಲಿರುವಂತ ಕೆಟ್ಟ ಯೋಚನೆಗಳು ಹೊರಗಡೆ ಹೋಗ್ತಾವು. ಮತ್ತೆ ನಮ್ಮ ಮನೆಗೆ ಯಾರಾದ್ರೂ ಕೆಟ್ಟ ವಿಚಾರ, ಕೆಟ್ಟ ಯೋಚನೆ ಮಾಡಿ ಇವ್ರಿಗೆ ತೊಂದರೆ ಕೊಡ್ಬೇಕಂತ ಏನಾದ್ರೂ ಯೋಚನೆ ಮಾಡಿದ್ರೆ ಅದು ಕೂಡ ಅವ್ರ ಮನಸ್ಸಿನಿಂದ ಹೊರಗೆ ಹೋಗುವಂತ ಪ್ರಕ್ರಿಯೆ. ಮತ್ತೆ ನಮ್ಮ ಮನೆಯಲ್ಲಿ ಯಾರಾದ್ರೂ ಸದಸ್ಯರಿಗಿರ್ಬೋದು, ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಸದಸ್ಯರಿಗೆ ಅನಾರೋಗ್ಯ ಸಮಸ್ಯೆ ಇದ್ರೂ ಕೂಡ ಅದು ಈ ಅಗ್ನಿಹೋತ್ರ ಪ್ರಕ್ರಿಯೆಯನ್ನು ಮಾಡೋದ್ರಿಂದ ಅದು ತೊಲಗಿ ಹೋಗ್ತದೆ ಅಂತ ನಾನು ಸ್ಪಷ್ಟವಾಗಿ ಕಂಡುಕೊಂಡೆ. ಯಾಕೆಂದ್ರೆ ನಾನು ಈ ಪ್ರಕ್ರಿಯೆ ತಿಳಿದ ನಂತರ 41 ದಿನ 2 ಹೊತ್ತನ ಅಗ್ನಿಹೋತ್ರ ಮಾಡಿದಾಗ ಇಲ್ಲಿ ನಮ್ಮ ಮನೆಯ ಸುತ್ತಮುತ್ತ ವಾತಾವರಣ ಶುದ್ಧೀಕರಣ ಆಗೋದಲ್ಲದೆ ನಮ್ಮ ಮನೆಗೆ ಯಾರಾದ್ರೂ ಬಂದ ತಕ್ಷಣ ಅವ್ರು ಹೇಳ್ತಾ ಇದ್ರು, ನಿಮ್ ಮನೆಗೆ ಬಂದ ತಕ್ಷಣ ಏನೋ ಒಂದು ಸ್ಮೆಲ್ ಬೇರೆ ಇರ್ತೈತಿ, ಅದನ್ನ ಬೇರೆ ಮನೆಯಲ್ಲಿ ನಾನು ನೋಡಿಲ್ಲ, ಇಲ್ಲೊಂದು ಬರ್ತದೆ, ನಿಮ್ ಮನೇಲಿ ಬಂದ ತಕ್ಷಣ ಕೂಡ್ಬೇಕು ಅನಿಸ್ತೈತಿ. ಹಿಂಗ ಅಂದ್ರೆ ಅವ್ರ ವಿಚಾರಗಳನ್ನ ಅವ್ರು ತಿಳಿಸ್ತಾ ಇದ್ರು. ಮತ್ತೆ ನಮ್ಮ ಮನೆಯಲ್ಲೇ ಜೇನು ಕಟ್ತು ಇದು ಪ್ರಕ್ರಿಯೆ ಮಾಡೋದ್ರಿಂದ. ಅಂದ್ರೆ ಹುಳಗಳಿಗೂ ಕೂಡ ಅಲ್ಲಿ ಒಳ್ಳೆ ಜಾಗವನ್ನು ನೋಡ್ತಾವ. ಗುಬ್ಬಿ ನಮ್ಮ ಮನೆಯಲ್ಲಿ ಬಂದ್ ಹಿಂದು ಗೂಡು ಕಟ್ತು, ಮತ್ತೆ ಜೇನು ಗೂಡು ಕಟ್ತು. ಇವನ್ನೆಲ್ಲ ನೋಡ್ತಾ ಇದ್ದಾಗ ನಾವು ಅಗ್ನಿಹೋತ್ರ ಮಾಡೋದು ಎಷ್ಟೊಂದು ಒಳ್ಳೆಯದು ಅಂತ ನಾವು ತಿಳ್ಕೊಬಹುದು. ಇದಕ್ಕೆ ನಾನು ಒಂದು ಒಳ್ಳೆ ಉದಾಹರಣೆ ಕೊಡ್ಬೇಕಂದ್ರೆ ಏನು ಭೂತಾನ್ ಇದ್ರಲ್ಲಿ ಅಗ್ನಿ ದುರಂತ ಆಯ್ತು. ಅಗ್ನಿ ದುರಂತದಲ್ಲಿ
ಅಲ್ಲಿ ಸುತ್ತಮುತ್ತ 1.5-2 ಕಿಲೋಮೀಟರ್ ಇದ್ದಂತ ಮನೆಗಳೆಲ್ಲ ಅಗ್ನಿ ದುರಂತದಿಂದ ಸುಟ್ಟು ಭಸ್ಮ ಆಯ್ತು. ಆದ್ರೆ ಈ 1 ಕಿಲೋಮೀಟರ್ ಅಲ್ಲಿ ಆದಂತ ಅಗ್ನಿ ಏನು ಭೂತಾನಲ್ಲಿ ಆಯ್ತಲ್ಲ, ಅದ್ರ 1 ಕಿಲೋಮೀಟರ್ ಪಕ್ಕದಲ್ಲಿ ಇದ್ದಂತ 4-5 ಮನೆಗಳು ಸುಟ್ಟು ಹೋಗ್ಲಿಲ್ಲ, ಅವ್ರಿಗೆ ಏನು ತೊಂದರೆ ಆಗಿಲ್ಲಂತೆ. ಇದಕ್ಕೆಲ್ಲ ಅವರು ಏನೋ ನಮ್ಮ ಇಂಡಿಯಾದಾಗ ಆಯ್ತು, ಯಾಕಾಯ್ತು, ಅವ್ರ ಮನೆಯೊಳಗೆ ಏನಿತ್ತೋ ಆಗಿರ್ಬೋದಂತ ಸುಮ್ನಾಗ್ಬಿಟ್ರು. ಆದ್ರೆ ಏನು ಇಟಲಿಯಿಂದ ಅದಕ್ಕೆ ಅವ್ರು ಬಂದ್ರು. ಈ 2-3 ಮನೆಗೆ ಮಾತ್ರ ತೊಂದರೆ ಆಗಿಲ್ಲ. ಇದನ್ನ ನಾವು ವಿಚಾರ ಮಾಡ್ಬೇಕಂದ್ರೆ ಅಲ್ಲಿಂದ ಬಂದು ಅವರು ಸೈಂಟಿಫಿಕ್ ಆಗಿ ನೋಡಿದಾಗ ಅವ್ರ ಮನೆಯಲ್ಲಿ ಪ್ರತಿದಿನ ಅಗ್ನಿಹೋತ್ರ ಮಾಡ್ತಾ ಇದ್ರಂತೆ. ಅಗ್ನಿಹೋತ್ರ ಮಾಡ್ತಾ ಇರೋದ್ರಿಂದ ಅವ್ರ 4-5 ಕುಟುಂಬಗಳಿಗೆ ಯಾವುದೇ ತೊಂದರೆ ಇರ್ಲಿಲ್ಲ, ಅವ್ರ ಜೀವ ಹಾನಿ ಆಗಿಲ್ಲ. ಆದ್ರೆ ಅದಕ್ಕಿಂತ ದೂರ ಇದ್ದವ್ರಿಗೆ ಅದು ಜೀವ ಹಾನಿ ಆಯ್ತು ಅಂತ ಅದನ್ನೆಲ್ಲ ಪ್ರಯೋಗ ಮಾಡ್ಕೊಂಡು ಹೋಗಿ ಅವ್ರೀಗ ಅಲ್ಲಿ ಪಾಲನೆ ಮಾಡ್ತಾ ಇದ್ದಾರೆ. ಅವರು ಇಂಡಿಯಾದಿಂದ ತೆಗೆದುಕೊಂಡು ಹೋಗಿ ಈ ಅಗ್ನಿಹೋತ್ರವನ್ನ ಈಗ ಸದ್ಯದಲ್ಲೇ 800 ಕುಟುಂಬಗಳು, ಒಂದೇ ದಿನಕ್ಕೆ 800 ಕುಟುಂಬಗಳು ಅಗ್ನಿಹೋತ್ರ ಮಾಡಿದ್ದನ್ನು ನಾನು ಪೇಪರ್ನಲ್ಲಿ ನ್ಯೂಸ್ನಲ್ಲಿ ನೋಡಿದ್ದೇನೆ. ಅಷ್ಟೊಂದು ಇದನ್ನ ಬೇರೆ ದೇಶದವರು ಅಳವಡಿಸ್ಕೊಂಡಿದ್ದಾರೆ. ಅದಕ್ಕೆ ಇದನ್ನ ಅಗ್ನಿಹೋತ್ರವನ್ನ ಮಾಡಿ ತಾವು ಪ್ರತಿದಿನ ಮಾಡಿ ನಮ್ಮ ಆರೋಗ್ಯವನ್ನು, ಔಷಧಿ ರಹಿತ ಜೀವನ ಇದು. ಯಾಕೆಂದ್ರೆ ಆಕ್ಸಿಜನ್ ಪೊಲ್ಯೂಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೇವೆ ನಾವು. ಇದನ್ನ ಮಾಡೋದ್ರಿಂದ ನಮಗೆ ಬೇಕಾದಷ್ಟು ಆಕ್ಸಿಜನ್ ನಾವು ಪಡ್ಕೊಳ್ಬಹುದು. ನಮ್ಮ ಏನ್ ಬಾಡಿಯಲ್ಲಿ ಇದ್ದಂತ ರೋಗಗಳನ್ನ ಕಳೆದುಕೊಳ್ಬಹುದು. ನನ್ನ ನಕಾರಾತ್ಮಕ ಯೋಚನೆಗಳನ್ನ ಕಳೆದುಕೊಳ್ಬಹುದು. ಮತ್ತೆ ನಾನು ಮುಂದಿನ ಸ್ತರಕ್ಕೆ ಹೋಗಲು ತುಂಬಾ ಸಹಾಯಕ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.